ಇದು ಅದ್ಭುತ ಔಷಧೀಯ ಸಸ್ಯ. ಮನೆ ಮುಂದೆ ಸಸ್ಯಗಳಿದ್ದರೆ ಮನಸ್ಸಿಗೇನೋ ಸಂತೋಷ ಅಲ್ವಾ? ಅದರಲ್ಲೂ ಔಷಧೀಯ ಗಿಡಗಳು ಕೆಲವು ಇದ್ದರಂತೂ ಬಹಳ ಉಪಯುಕ್ತ. ನಮಸ್ಕಾರ, ನಾನು ಲೀಲಾ ಮಣ್ಣಾಳ. ಒಂದು ವಿಚಾರ ಗೊತ್ತಾ? ಕೆಲವು ವರ್ಷಗಳ ಹಿಂದಿನ ಮಾತು. ಒಂದು ಸಲ ಒಂದು ಸಮಾರಂಭದಲ್ಲಿ ನಮ್ಮ ಮನೆ ವೈದ್ಯರು ಕಾಣಸಿಕ್ಕಿದ್ರು. ಅವರು ಕೇಳಿದ್ರು, ಏನು ಇತ್ತೀಚೆಗೆ ಕೆಲವು ಸಮಯದಿಂದ ನೀವು ನಮ್ಮ ಕಡೆ ಬಂದೇ ಇಲ್ಲ, ಎಲ್ಲ ಆರೋಗ್ಯ ತಾನೇ ಅಂತ ಕೇಳಿದ್ರು. ಆರೋಗ್ಯ ಇದ್ದುದರಿಂದಲೇ ತಾನೇ ಹೋಗಿಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಸಸ್ಯ, ಕಿರಾತಕಡ್ಡಿ ಅಥವಾ ಇದನ್ನು ನೆಲಬೇವು ಅಂತ ನಾವು ಕರಿತೇವೆ. ಈ ಸಸ್ಯ ಸುಮಾರು 1-1.5 ಅಡಿ ಎತ್ತರ ಬೆಳೆಯುತ್ತದೆ. ಹಸಿರು ಬಣ್ಣ, ಹಾಗೆ ಪುಟ್ಟ ಎಲೆಗಳು, ಪುಟ್ಟ ಪುಟ್ಟ ಹೂವು ಕೂಡ ಇದರಲ್ಲಿ ಬಿಡುತ್ತದೆ. ಈ ಸಸ್ಯವನ್ನು ಬೆಳೆಸುವುದಕ್ಕೆ ಹೆಚ್ಚು ಶ್ರಮವೇನೂ ಬೇಕಾಗುವುದಿಲ್ಲ. ಸಾರಯುಕ್ತವಾದ ಮಣ್ಣಿನಲ್ಲಿ ಸಸ್ಯದ ಕಡ್ಡಿಯನ್ನು ಹಾಕಿದರೆ ಬಲು ಬೇಗನೆ ಸೊಂಪಾಗಿ ಬೆಳೆಯುತ್ತದೆ. ಕತ್ತರಿಸಿದಷ್ಟು ಮತ್ತೆ ಚಿಗುರುವ ಈ ಸಸ್ಯ ನಮ್ಮ ಬದುಕಿನ ಗುರು ಅಂತ ಹೇಳಿದ್ರು ಕೂಡ ತಪ್ಪಾಗದು. ಇದರ ರುಚಿ ಅತ್ಯಂತ ಕಹಿ. ಅಂದರೆ ಇದು ಅದರಕ್ಕೆ ಕಹಿ, ಆದರೆ ಉದರಕ್ಕೆ ಸಿಹಿ. ಯಾಕೆ ಗೊತ್ತಾ? ಇದರ ಔಷಧೀಯ ಗುಣ ಅದ್ಭುತ, ಪರಮ ಅದ್ಭುತ ಅಂತ ಹೇಳಿದ್ರೆ ತಪ್ಪಾಗದು. ಹೊಟ್ಟೆ ನೋವು, ಅಜೀರ್ಣ, ಆಮೇಲೆ ಜ್ವರ ಇತ್ಯಾದಿ ಅನೇಕ ಕಾಯಿಲೆಗಳಿಗೆ ಈ ಕಿರಾತಕಡ್ಡಿ ರಾಮ ಬಾಣದಂತೆ ಕೆಲಸ ಮಾಡ್ತದೆ. ಹಾಗೆ ಕಷಾಯ ಮಾಡೋದು ಕೂಡ ಬಹಳ ಸುಲಭ. ಒಂದಷ್ಟು ಎಲೆಗಳು, ಒಂದು ಮುಷ್ಟಿಯಷ್ಟು ಬೇಡ, ಒಂದಷ್ಟು ಎಲೆಗಳು ಕಡ್ಡಿ ಸಹಿತ ಕತ್ತರಿಸಿ 1-2 ಲೋಟ ನೀರಿನಲ್ಲಿ ಹಾಕಿ 5 ನಿಮಿಷ ಕುದಿಸಿದರೆ ಸಾಕು. ಬಂಗಾರದ ಬಣ್ಣ ಕೂಡ ಬರುತ್ತದೆ. ಹಾಗೆ ಸ್ವಲ್ಪವೇ ಕುಡಿಬೇಕು. ಇಲ್ಲಿ ನೋಡಿ, ನೆಲದಲ್ಲಿ ಮಾತ್ರ ಅಲ್ಲ, ಕುಂಡದಲ್ಲಿ ಕೂಡ ನಾವು ಈ ಕಿರಾತಕಡ್ಡಿ ಸಸ್ಯವನ್ನು ಬೆಳೆಯಬಹುದಾಗಿದೆ. ಹಾಗಾಗಿ ಹಳ್ಳಿಗಳಲ್ಲಿ ಮಾತ್ರವಲ್ಲ, ಪೇಟೆ ಮನೆಗಳಲ್ಲೂ ಕೂಡ ನಾವು ಬೆಳೆಯಬಹುದಾದ ಸಸ್ಯ ಕಿರಾತಕಡ್ಡಿ. ನಾನು ಅನುಭವದಿಂದ ಹೇಳ್ತಾ ಇದ್ದೇನೆ. ಹಲವು ವರ್ಷಗಳಿಂದ ನಾನು, ನಮ್ಮ ಮನೆಯವರು, ಮಕ್ಕಳು ಸಾಮಾನ್ಯವಾದ ಶೀತ, ನೆಗಡಿ, ತಲೆನೋವು, ಜ್ವರ, ಮೈಕೈ ನೋವು, ಹೊಟ್ಟೆ ನೋವು ಇತ್ಯಾದಿಗಳಿಗೆ ಇದರ ಕಷಾಯವನ್ನೇ ಉಪಯೋಗಿಸ್ತಾ ಬಂದಿರೋದು. ಹಾಗೂ ಅದ್ಭುತ ಪರಿಣಾಮವನ್ನು ನಾವು ಕಂಡಿದ್ದೇವೆ. ಈ ಸಸ್ಯವನ್ನು ಒಣಗಿಸುವುದು ಕೂಡ ಬಹಳ ಸುಲಭ. ಇಲ್ಲಿ ನೋಡಿ, ಒಂದಷ್ಟು ಗಿಡಗಳನ್ನು ಮೇಲಿಂದ ನಾವು ಕತ್ತರಿಸುತ್ತಾ ಇರ್ತೇವಲ್ಲ, ಚಿಗುರುಗಳು, ಅವುಗಳನ್ನು ನಾವು ಬಿಸಿಲಲ್ಲಿ ಕೂಡ ಇಡುವುದು ಬೇಡ. ಮನೆಯೊಳಗೆ ನೆರಳಿನಲ್ಲೇ 3-4 ದಿನ ಇಟ್ಟಾಗ ಚೆನ್ನಾಗಿ ಒಣಗುತ್ತದೆ. ಹಾಗೂ ನಾವು ಡಬ್ಬದಲ್ಲಿ ತುಂಬಿಸಿಟ್ಟರೆ ವರ್ಷಗಳಾದರೂ ಏನೂ ಆಗೋದಿಲ್ಲ. ನಮಗೆ ಅಗತ್ಯ ಬಿದ್ದಾಗ ನಮಗೆ ಇದರ ಈ ಒಣಗಿದ ಎಲೆಯ ಕಷಾಯವನ್ನು ಕೂಡ ಈ ರೀತಿ ಮಾಡ್ಬೋದು. ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಹಾಗೆ 5 ನಿಮಿಷ ಎಲೆಯನ್ನು ಕಡ್ಡಿ ಸಹಿತ ನೀರಿನೆಲ್ಲ ಹಾಕಿ ಕುದಿಸಿದ ನಂತರ ಸೋಸಿ ಕುಡಿಯುವಂಥದ್ದು. ಅಂದರೆ ದಿನಕ್ಕೆ 3 ಸಲ 1-2-3 ಚಮಚಗಳಷ್ಟು, ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಕುಡಿದರೆ ಸಾಕು. ಬಹಳ ಪರಿಣಾಮಕಾರಿ.